ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಲಕ್ಷ್ಮೀ KS, ಸ್ತ್ರೀ, 28 ಮಾರ್ಚ್ 1992, 10:45. ಬಾಗೇಪಲ್ಲಿಯಲ್ಲಿ ಜನನ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ವೃಷಭ ಲಗ್ನದಲ್ಲಿ ಜನನ. ನೋಡಿ, ಲಗ್ನ ಬಂದು ವೃಷಭ ಲಗ್ನ. ಶಿವಯೋಗ ದಿನ ಬಹಳ ಒಳ್ಳೆ ಯೋಗ ನಿಮ್ಗೆ. ಹೌದು, ಯೋಗ ಮಾತ್ರ ಬಹಳ ಎಕ್ಸ್ಟ್ರಾಆರ್ಡಿನರಿ ಇದೆ. ಹೌದು, ಎಷ್ಟೇ ಕಷ್ಟ ಬರಲಿ, ಊಟಕ್ಕೆ, ತಿಂಡಿಗೆ, ಬಟ್ಟೆಗೆ ಕಷ್ಟ ಆಗುವುದಿಲ್ಲ ನಿಮಗೆ. ಹೌದು, ಒಂದು ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ನೀವು ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. ಯಾಕಂದ್ರೆ 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. 6 ಇಂದ 24 ಇರಬೇಕು. ಆದರೆ ಈ ರೂಲ್ಸ್ ರಾಹು ಕೇತುಗೆ ಅಪ್ಲೈ ಆಗುವುದಿಲ್ಲ, ಉಚ್ಚ ನೀಚ ಗ್ರಹಗಳಿಗೂ ಅಪ್ಲೈ ಆಗುವುದಿಲ್ಲ. ನೋಡಿ, ನಾವು 1, 4, 7, 10 ಕೇಂದ್ರ ಅಂತ ಕರೆದ್ರೆ, 2 ಗಣೇಶ ಅಂತ ಕರಿತೀವಿ, 11 ಲಾಭೇಶ ಅಂತ ಕರಿತೀವಿ. 1, 5, 9 ತ್ರಿಕೋನ ಅಂತ ಕರಿತೀವಿ. ಅದನ್ನೇ 6, 8, 12 ಭಾರಿ ಕೆಟ್ಟ ಸ್ಥಾನಗಳು ಅಂತ ಕರಿತೀವಿ. 3 50-50, ಒಳ್ಳೆಯದು ಮಾಡಬಹುದು, ಕೆಟ್ಟದ್ದು ಮಾಡಬಹುದು. ಹಾಗಾದರೆ ವೃಷಭ ಲಗ್ನದ ಯೋಗಕಾರಕ ಗ್ರಹಗಳು ಯಾವುವು? 1ನೇದು ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಸೂರ್ಯ, 5ನೇದು ತಾತ್ಕಾಲಿಕ ಮಿತ್ರ ಚಂದ್ರ. ಆದರೆ ರಾಹು ಕೇತುಗಳು ಚೇಲಾಗಳು, ಶುಕ್ರನ ಚೇಲಾಗಳು. ಆದರೆ ಅತಿ ದೊಡ್ಡ ವಿರೋಧಿ ಗುರು ಹಾಗೂ ಕುಜ. ದೊಡ್ಡ ವಿರೋಧಿಗಳು ಗುರು ಮತ್ತು ಕುಜ, ಅತಿ ದೊಡ್ಡ ವಿರೋಧಿಗಳು. ಬನ್ನಿ ಗ್ರಹಗಳ ಸ್ಥಿತಿಯನ್ನ ನೋಡೋಣ. ವಕ್ರೀಯ ಗುರು 4ನೇ ಮನೆಗೆ, ನೀಚ ಬುಧ ಹಾಗೂ ವಕ್ರೀಯ ಬುಧ ಪ್ಲಸ್ ಅಸ್ತಂಗತ ಬುಧ. ಬುಧ ಇಲ್ವೇ ಇಲ್ಲ, ಡೆಡ್. 5ನೇ ಭಾವದ ಫಲ ಇಲ್ವೇ ಇಲ್ಲ. ಹಾಗಾಗಿ ಇಷ್ಟು ಕಷ್ಟಗಳನ್ನು ನೀವು ಅನುಭವಿಸ್ತಾ ಇದ್ದೀರ. ನೋಡಿ, ನೀಚ ರಾಹು, ನೀಚ ಕೇತು. ನೋಡಿ, ರಾಹು ಕೇತು ನೀಚ ಆಗಿಬಿಟ್ಟಿದ್ದಾರೆ ನಿಮ್ಮ ಜಾತಕದಲ್ಲಿ. ಒಳ್ಳೆಯದಲ್ಲ ಇದು. ನೋಡಿ, ಯಾರ ಜಾತಕದಲ್ಲಿ ರಾಹು ಕೇತು ನೀಚ ಆಗ್ತಾರೋ ಅವ್ರ ಜೀವನ ಕಷ್ಟಕರ ಆಗುತ್ತೆ. ಇದು ಕಟ್ಟಿಟ್ಟ ಬುತ್ತಿ, ಏನು ಮಾಡೋಕ್ಕಾಗಲ್ಲ. ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ನೋಡಿ, 1, 4, 7, 10 ಕೇಂದ್ರ ಅಂತ ಕರಿತೇವೆ. ಕರೆಕ್ಟಾ? 4ನೇ ಮನೆಯಲ್ಲಿ ವಿರೋಧಿ ಗುರು ಬಂದಿದ್ದಾನೆ, 10ನೇ ಮನೆಯಲ್ಲಿ ಕುಜ ವಿರೋಧಿ ಬಂದಿದ್ದಾನೆ. ಹಾಗಾಗಿ ಕಾಳ ಸರ್ಪ ದೋಷ ಇದೆ ನಿಮಗೆ. ಭಾರಿ ಕೆಟ್ಟ ದೋಷ ಇದು. ವಿಪರೀತ ಕಷ್ಟಗಳನ್ನು ಕೊಡ್ತಾನೆ, ವಿಪರೀತ ಸಾಲವನ್ನು ಮಾಡ್ತಾನೆ, ಜಗಳ ಜಾಪತ್ರೆಯಿಂದ ಜೀವನ ಕೂಡುತ್ತೆ, ವಿರೋಧಿಗಳು ಹುಡ್ಕೋತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇದ್ದಂಗಾಗುತ್ತೆ, ವಿವಾದಗಳಿಗೆ ಗುರಿಯಾಗ್ತೀವಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬಂದು ಆಶ್ಚರ್ಯ ಪಡುವಂತಿಲ್ಲ. ಎಲ್ಲವೂ ಕೀಲುಗಳು
ಹಾಗೂ ಸ್ನಾಯು ಮತ್ತು ನರದ ರೋಗಕ್ಕೆ ತುತ್ತಾಗೋದಿಲ್ಲದೆ ತಂದೆಗೆ ತ್ರಾಸಾಗುತ್ತೆ, ತಂದೆಗೆ ಕಷ್ಟ ಆಗುತ್ತೆ, ತಂದೆಗೆ ಆಘಾತ ಆಗುತ್ತೆ, ಅವನ ಈ ತಂದೆಯ ಏರಿಕೆಯಲ್ಲಿ ಇಳಿಕೆ ಆಗುತ್ತೆ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ನೀವು ಮಾಡಿಕೊಳ್ಳೇಬೇಕು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಲಕ್ಷ್ಮಿಯವರೇ, ತಾವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ನಿಜ, ಆದರೆ 100% ಈ ಕಾಲ ಸರ್ಪದೋಷದಿಂದ ಮುಕ್ತಿಯನ್ನು ಹೊಂತೀರಿ. ನೋಡಿ, ಕೇತು 2ನೇ ಮನೆಯಲ್ಲಿ ಒಳ್ಳೇದಲ್ಲ ರೀ. ದಿಸ್ ಇಸ್ ನಾಟ್ ಗುಡ್. 2ನೇ ಭಾವದಲ್ಲಿ ಕೇತು ಬರಬಾರದು. ವ್ಯವಹಾರಗಳು ಕೆಡ್ತವೆ, ಬಿಹೇವಿಯರ್ ಇದರಲ್ಲಿ ಯಾವಾಗಲೂ ಒಂದಾಗುತ್ತೆ. ನೋಡಿ, ವ್ಯವಹಾರಗಳು ಕೆಡಬಹುದು, ಬಿಹೇವಿಯರಲ್ಲಿ ವ್ಯತ್ಯಾಸ ಬರಬಹುದು, ಕೆಟ್ಟ ಹ್ಯಾಬಿಟ್ಸ್ ಕಲಿಯಬಹುದು, ನಡವಳಿಕೆಯಲ್ಲಿ ವ್ಯತ್ಯಾಸ ಬರಬಹುದು, ದುಡ್ಡಿನ ಒಳಹರಿವು ಹೊರಹರಿವು ಸಿಕ್ಕಾಪಟ್ಟೆ ಪ್ರಾಬ್ಲಮೆಟಿಕ್ ಆಗಬಹುದು. ಹೌದು, ಅದು ಅಲ್ಲದೆ ಸಂಬಂಧಿಗಳ ಜೊತೆಗೆ ಸಂಬಂಧ ಸರಿಯಾಗಿ ಉಳಿಬಹುದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ಊಟದ ವಿಚಾರದಲ್ಲಿ ಸ್ವಚ್ಛಂದ ಮರೆಯದೇ ಹೋಗ್ಬೋದು, ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗ್ಬೋದು, ಇನಿಷಿಯಲ್ ಸ್ಟಡಿ ಅಷ್ಟು ಹೇಳ್ಕೊಳಷ್ಟಾಗದಿದ್ದು ಸಂಸ್ಕಾರ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗಬಹುದು ಅಂತ ಹೇಳುತ್ತೆ ಜಾತಕ. ಇಷ್ಟರಲ್ಲಿ ಯಾವುದಾದ್ರೂ ಒಂದು ನೀವು ಕೆಟ್ಟದಾಗಿ ಅನುಭವಿಸ್ತೀರಿ. ಎಲ್ಲ ಅಲ್ಲ. ನೋಡಿ, ಗುರು 4ನೇ ಮನೆಯಲ್ಲಿ ವಿರೋಧ 8ನೇ ಭಾವದ ಸ್ವಾಮಿ. ನೋಡಿ, 8ನೇ ಭಾವದ ಸ್ವಾಮಿ ಗುರು 4ನೇ ಮನೆಯಲ್ಲಿ ಬರಬಾರ್ದೇನು. ತಂದೆ ತಾಯಿ ಜೊತೆಗೆ ಹೊಂದಾಣಿಕೆ ಆಗದೆ ಹೋಗ್ಬೋದು, ಜವಾಬ್ದಾರಿಯಿಂದ ಹಿಂದೆ ಸರಿಬಹುದು, ವ್ಯವಹಾರಗಳು ಕೆಡಬಹುದು, ನೆಮ್ಮದಿಯ ಬದುಕು ಕಷ್ಟ ಆಗ್ಬೋದು, ಸುಖಮಯ ಜೀವನ ಕಷ್ಟ ಆಗ್ಬೋದು, ಒಳ್ಳೆ ಪ್ರಾಪರ್ಟಿಯಲ್ಲಿ ಖರೀದಿಯಲ್ಲಿ ವ್ಯತ್ಯಾಸ ಆಗ್ಬೋದು, ಹೈಯರ್ ಎಜುಕೇಶನ್ ಕಷ್ಟ ಆಗ್ಬೋದು, ಹಾರ್ಟ್ ರಿಲೇಟೆಡ್ ಬಂದೇ ಬರುತ್ತೆ ಲಕ್ಷ್ಮಿಯವರೇ. ಹೌದು, ಹಾರ್ಟಿಗೆ ಸಂಬಂಧಿಸಿದ ಎಲ್ಲ ತೊಂದರೆಗಳು ಕೂಡ ಬರ್ಬೋದು, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗ್ಬೋದು, ಮನೆಯ ಸ್ಥಿತಿ ಕೆಟ್ಟ ಹೋಗ್ಬೋದು, ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕೆಡಬಹುದು, ಮನೆಗೆ ಬಂದವ್ರನ್ನ ಸರಿಯಾಗಿ ನೋಡ್ಕೊಳ್ಳದೆ ಹೋಗ್ಬೋದು, ಸಮಾಜದಲ್ಲಿ ಕೆಟ್ಟ ಹೆಸರು ತಗೋಬಹುದು, ಆಭರಣ ವೆಹಿಕಲ್ಲು ಇವೆಲ್ಲವೂ ಪ್ಲೆಜ್ಜಲ್ಲಿ ಉಳ್ಕೋಬಹುದು, ಪ್ರಾಪರ್ಟಿ ಮನೆ ಶಾಪು ಫ್ಯಾಕ್ಟರಿ ಇಂಥವೆಲ್ಲವೂ ಪ್ಲೆಜ್ಜಲ್ಲೇ ಬ್ಯಾಂಕ್ನಲ್ಲಿ ಪ್ಲೆಜ್ ಆಗ್ಬೋದು, ಅದರಿಂದ ಕಷ್ಟಕರವಾಗಿ ಜೀವನ ಸಾಗಬಹುದು ಅಂತ ಜಾತಕ ಹೇಳುತ್ತೆ. ನೋಡಿ, ಟೋಟಲ್ ಈ ಪಾರ್ಟ್ ಕೆಟ್ಬಿಟ್ಟಿದೆ ನಿಮ್ದು. ಯಾವ ಪಾರ್ಟು ನೋಡಿ, ನೀಚ ಕೇತು, ವಿರೋಧಿ ಗುರು, ನೀಚ ರಾಹು. 8ನೇ ಮನೆಯಲ್ಲಿ ರಾಹು ಬರಬಾರ್ದ್ರಿ. ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜೀವನ ಜಗಳ ಜಾಪತ್ರದಿಂದ ಕೂಡಿರುತ್ತೆ, ವಿರೋಧಿಗಳು ಹೊತ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡಬಹುದು, ವಿವಾದಗಳಿಗೆ ಗುರಿಯಾಗ್ಬೋದು, ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ಬೋದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ಅಪವಾದಗಳನ್ನು ಹೊತ್ಕೋಬಹುದು, ಕೋರ್ಟು ಕಚೇರಿ ಅಡ್ಡಾಡಬಹುದು, ಎಲ್ಲರೂ ಕೀಳುಗಳ ರೋಗಕ್ಕೆ ತುತ್ತಾಗಬಹುದು, ತಂದೆ ವಿವಾದದಲ್ಲಿ ಕೆಟ್ಟಾಗ್ಬೋದು. ಅದು ಅಲ್ಲದೆ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದರೂ ಆಶ್ಚರ್ಯ ಪಡೋಂಗಿಲ್ಲ. ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು, ಆಕ್ಸಿಡೆಂಟ್ನಿಂದ ಜೀವಕ್ಕೆ ಅಪಾಯ ಆಗ್ಬೋದು, ಜಗಳ ಹೊಡೆದಾಟದಿಂದ ಜೀವಕ್ಕೆ ಅಪಾಯ ಆಗ್ಬೋದು. ಕೆಟ್ಟ ಸಮಯನ ನೋಡ್ತೀರಿ, ಅತ್ತೆ ಮಾವ ಇವರು ಯಾರು ನಿಮ್ಮ ಜೊತೆ ಹೊಂದಾಣಿಕೆ ಇಲ್ದಂಗೆ ನೀವು ಜೀವನ ಮಾಡ್ಬೋದು. ಇವೆಲ್ಲವೂ ಅಷ್ಟಮ ರಾಹುವಿನಿಂದ ಆಗುವಂತ ಕೆಟ್ಟ ಫಲಗಳು. ನೋಡಿ, ದಿಸ್ ಇಸ್ ಪ್ಯೂರ್ಲಿ ರಾಂಗ್. ವಿಷಯೋಗ ಇದು. ಹೌದು, ನೋಡಿ, ಈ ವಿಷಯೋಗ ಯಾವ ಜಾತಕದಲ್ಲಿ ಆಗ್ತಾರೋ ಅವರು ಸುಖ ಸುಮ್ಮನೆ ಅಪವಾದ ಹೊತ್ಕೋತಾರೆ, ಅನ್ನೆಸೆಸರಿ ಅಪವಾದ ಹೊತ್ಕೋತಾರೆ. ಮಾಡಲ ತಪ್ಪಿಗೆ ಅಪವಾದ ಹೊತ್ಕೋತಾರೆ. ನೀವು ಮಾನಸಿಕವಾಗಿ ರೋಗಿ ಆಗ್ಬೋದು, ದೈಹಿಕವಾಗಿ ರೋಗಿ ಆಗ್ಬೋದು ವಿಷಯೋಗದಲ್ಲಿ. ಯಾಕಂದ್ರೆ ಮನಸ್ಸಿಗೆ
ಮಾನಸಿಕವಾಗಿ ದೈಹಿಕವಾಗಿ ವಿಷಯವನ್ನು ತುಂಬುತ್ತೆ. ಚಂದ್ರ ಶನಿ ಯುತಿಯನ್ನ ವಿಷಯೋಗ ಅಂತ ಕರಿತೀವಿ ಇದನ್ನು. ನೀವು ಪ್ರತಿ ನೋಡಿ, ನಾನು ಅರ್ಥ ಮಾಡ್ಕೊಳ್ಳಿ. ನೀವು ಮಾತ್ರ, ನಾನು ಒಪ್ಪನ್ ಹೇಳ್ತೀನಿ, ಮೃತ್ಯುಂಜಯ ಅದು ಮೃತ್ಯುಂಜಯ ಹೋಮ ಪ್ರತಿ ವರ್ಷ ಮಾಡಿಸ್ಲೇಬೇಕು. ನಾವು ಮೃತ್ಯುಂಜಯ ಹೋಮ ಮಾಡಿಸ್ಲೇಬೇಕು. ಇಲ್ಲ ಅಂದ್ರೆ ಒಂದು ತಾಮ್ರದ ಬಟ್ಲ ತಗೊಳ್ಳಿ, ಅದರಲ್ಲಿ ಚಿಕ್ಕದೊಂದು ಈಶ್ವರ ನೀಡಿ ಲಿಂಗ, ಆ ಲಿಂಗ ಇಡಿ, ಆ ಲಿಂಗ ಅದಕ್ಕೆ ದಿನನಿತ್ಯ ನೀರು ತುಂಬಿ ಅದರ ಮರುದಿನ ಬೆಳಗ್ಗೆ ಕುಡೀರಿ. ನೀವು ನನಗೆ ಫೋನ್ ಮಾಡಿ, ನಾನು ನಿಮ್ಗೆ ವಿಡಿಯೋ ಕಳಿಸ್ತೀನಿ. ಅದನ್ನು ಆ ರೀತಿ ಮಾಡೋದು ವಿಷಯಗಳಿಂದ ಮುಕ್ತ ಹೋಗ್ತೀರಿ. ಇಲ್ಲ ಮಾನಸಿಕವಾಗಿ ದೈಹಿಕವಾಗಿ ರೋಗಕ್ಕೆ ತುತ್ತಾಗಿ ನೀವು ಬಹಳ ಭಯವಾಗ್ತೀರಿ. ಚಂದ್ರ ಶನಿ ಬರಬಾರ್ದು, ಯುತಿಯಾಗಿ ಬರಬಾರ್ದು ಜಾತಕದಲ್ಲಿ. ಹೌದು, ಅಲ್ಪ ಆಯು ಆಗ್ತಾರದು. ಹೌದು, ನಾನು 1 ಲಕ್ಷ ಜಾತಕ ನೋಡಿರ್ಬೋದು. ನಾನು ಪ್ರಾಕ್ಟಿಕಲ್ ಆಗಿ ಬಹಳ ಮಾತಾಡ್ತೀನಿ, ದಯವಿಟ್ಟು ನೇರವಾಗಿ ಮಾತಾಡ್ತೀನಿ, ಯಾವುದನ್ನು ಹಿಂದಿಟ್ಟುಕೊಳ್ಳೋದಿಲ್ಲ. ವಿಷಯ ಒಳ್ಳೆಯದಲ್ಲ. ಹೌದು, ವಿಷವನ್ನ ತುಂಬುವಂತ ಯೋಗ ಅದು. ಹೌದು, ಜೀವನದಲ್ಲಿ ತುಂಬಬಹುದು, ಅಥವಾ ಮಾನಸಿಕವಾಗಿ ತುಂಬಬಹುದು, ದೈಹಿಕವಾಗಿ ತುಂಬಬಹುದು. ನಾನು ನಿಮ್ಗೆ ಇದಕ್ಕೆ ಒಂದು ಪರಿಹಾರ ಕೊಡ್ತೀನಿ, ಮನೆಯಲ್ಲೇ ಮಾಡ್ಕೊಳ್ಳುವಂತ ಪರಿಹಾರ ಕೊಡ್ತೀನಿ. ದಯವಿಟ್ಟು ಫೋನ್ ಮಾಡಿ. ಶನಿ 9ನೇ ಮನೆ ಸ್ವಾಮಿ, 9ನೇ ಮನೆಯಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಒಳ್ಳೆಯದಿದು. ಚಂದ್ರ 3ನೇ ಮನೆ ಸ್ವಾಮಿ, ಶನಿ 9ನೇ ಮನೆ ಸ್ವಾಮಿ ಪ್ಲಸ್ 10ನೇ ಮನೆ ಸ್ವಾಮಿ. ಈ 3 ಭಾವದ ಫಲವನ್ನು ಅನುಭವಿಸ್ತೀರಿ ನೀವು. ಹೌದು, ಫಲ ಸಿಗುತ್ತೆ. ಅದೇ ರೀತಿ ವಿಷಯವಾಗ ತನ್ನ ಕೆಲಸನೂ ತಾನು ಮಾಡುತ್ತೆ. ನೋಡಿ, 3ನೇ ಭಾವ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಹೊಂದಾಣಿಕೆ ಹಾಗೂ ಸಂಬಂಧವನ್ನು ಇಟ್ಟುಕೊಂಡಿರ್ತೀರಿ. ಭಾರಿ ಧೈರ್ಯಶಾಲಿ ನೀವು. ಏನೇ ಬರಲಿ ಕಷ್ಟ ಎದುರಷ್ಟು ಶಕ್ತಿಯುತರಾಗಿರ್ತೀರಿ. ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ. ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಬಹಳ ಹಾರ್ಡ್ ವರ್ಕರ್ ಆಗಿರ್ತೀರಿ. ಏನೇ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಪಾಸ್ ಆಗ್ತೀರಿ. ಬಡವನಿಗೆ ಸಾಹಿತ್ಯ, ಕಲೆ, ಡ್ರಾಮಾ, ಡ್ಯಾನ್ಸು, ಸಿನಿಮಾ ಇಂಥವರಲ್ಲಿ ಬಹಳ ಆಸಕ್ತಿ ಇರುತ್ತೆ. ಮಾತಿನಲ್ಲಿ ಯಾವತ್ತೂ ಸೋಲಲ್ಲ ನೀವು. ಅದು ಅಲ್ಲದೆ ಟ್ಯಾಲೆಂಟ್ ಅನ್ನ ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಬಹಳ ಪ್ರಯತ್ನಶೀಲರಾಗಿರ್ತೀರಿ. ಕೋರ್ಟ್ ಕಚೇರಿಯಲ್ಲಿ ಗೆಲುವಿನ ಶಾಸನದಲ್ಲಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ. ಇದು 3ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ. ಬಹಳ ಭಾಗ್ಯವಂತರಾಗಿರ್ತೀರಿ. ಏನೇ ಇಷ್ಟಪಟ್ಟರೆ ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆ ನಿಕಟ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ಇರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡೋದಲ್ಲದೆ ಮನೆಯಲ್ಲಿ ನೆಮ್ಮದಿ ಹಾಗೂ ಸುಸಂಸ್ಕೃತಿಯನ್ನ ತರ್ತೀರಿ. ಇದು 9ನೇ ಭಾವದ ಫಲ. ನೀವು ಮಾಡುವ ಕೆಲಸಕ್ಕೆ ನೀವು ಇಷ್ಟಪಡ್ತೀರಿ. ಕೆಲಸದ ವಿವರಣೆ ಚೆನ್ನಾಗಿದೆ. ಕೆಲಸದಲ್ಲಿ ಗೆಲುವು ಕಾಣ್ತೀರಿ. ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಕೀರ್ತಿ, ಆರೋಗ್ಯ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಪಡ್ಕೋತೀರಿ. ಇದು 10ನೇ ಭಾವದ ಫಲ. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಹುಟ್ಟುವರು ಒಳ್ಳೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯಕ್ಕೆ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದೆಂದರೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಹಾಗೂ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು ಹಾಗೂ ಅಂತಸ್ತು ಹಾಗೂ ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ನೀವು ಎತ್ತರ ಸ್ಥಾನದಲ್ಲಿ ಇರ್ತೀರಿ. ಒಳ್ಳೆ ಜೀವನ ನಡೆಸ್ತೀರಿ. ಸುಖಮಯ ಜೀವನ ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಯೋಗ ಸುಧೆ ಅನ್ನೋ ಬುಕ್ಕಿನಲ್ಲಿ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಯೋಗ ಸುಧೆ ಅನ್ನೋ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ನೋಡಿ,
ಶುಕ್ರ ಹಾಗೂ ಕುಜ. ಕುಜ 12ನೇ ಭಾವದ ಸ್ವಾಮಿ, 10ನೇ ಮನೆಯಲ್ಲಿ ಬರಬಾರದು. ಹಾಗಾಗಿ ನಿಮಗೆ ಜಾತಕದಲ್ಲಿ ಸರ್ಕಾರಿ ನೌಕರಿ ಇದೆ, ಸರ್ಕಾರಿ ನೌಕರಿ ಸಿಗಬೇಕಾಗಿತ್ತು. ಯಾಕೆ ಸಿಕ್ಕಿಲ್ಲ ಅಂದ್ರೆ ಈ ಕುಜನ 10ನೇ ಭಾವದಲ್ಲಿ ಸ್ಥಿತಿಗೆ ನಿಮ್ಗೆ ಗವರ್ಮೆಂಟ್ ನೌಕರಿ ಸಿಕ್ಕಿಲ್ಲ. 11ನೇ ಭಾವದಲ್ಲಿ ಸೂರ್ಯ ಬಂದ್ರೆ 100ಕ್ಕೆ 100 ಸರ್ಕಾರಿ ನೌಕರಿ ಸಿಗುತ್ತೆ. ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಅವರು ತಲ್ಲೀನರಾಗಿರ್ತಾರೆ, ಸರ್ಕಾರದಿಂದ ಲಾಭ ಪಡಿತಾರೆ, ಸರ್ಕಾರದಲ್ಲಿ ಉನ್ನತ ಹುದ್ದೆ ಪಡಿತಾರೆ, ಸರ್ಕಾರದಿಂದ ಯಥಾವತ್ತು ಅವರು ಫಲವನ್ನು ಪಡಿತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಬಟ್ ಅದು ನಿಮ್ಗೆ ಸಿಕ್ಕಿಲ್ಲ. ಕಾರಣ 10ನೇ ಮನೆಯಲ್ಲಿ 12ನೇ ಭಾವದ ಸ್ವಾಮಿ ಬಂದು ಕುಂತು ನಿಮ್ಗೆ ಕೆಲಸ ಕೆಡಿಸಿದ್ದಾನೆ. ಶುಕ್ರ ನೋಡಿ ವ್ಯಾಯ 1 ಮತ್ತು 10ನೇ ಭಾವದ ಸ್ವಾಮಿ. ನಾನು 10ನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ. ಕರೆಕ್ಟಾ? 10ನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ. ಒಳ್ಳೆ ವ್ಯಕ್ತಿತ್ವ ಇರುತ್ತೆ, ಒಳ್ಳೆ ಗುಣಗಳು ಇರ್ತವೆ, ಒಳ್ಳೆ ವಿಚಾರಗಳನ್ನು ಕೊಡ್ತೀವಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀವಿ, ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀವಿ, ಆಸೆ ಆಕಾಂಕ್ಷೆಗಳು ಇರುತ್ತವೆ, ಬುದ್ಧಿವಂತಿಕೆ ನಡೆಯುವುದಲ್ಲದೆ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ, ಒಳ್ಳೆ ಜಾಬ್ ಇರುತ್ತೆ, ವ್ಯಕ್ತಿತ್ವ ಆಗಿರುತ್ತೆ ನಿಮ್ದು. ಇದು 1ನೇ ಭಾವದ ಫಲ. ನೋಡಿ 1ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿ ಬಂದ್ರೆ ಕುಬೇರ ಯೋಗ ಅಂತ ಕರಿತೀವಿ ನಾವು ಇದಕ್ಕೆ. ಯಾರ ಜಾತಕದಲ್ಲಿ ಕುಬೇರ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಸಕಲ ಸಮರ್ಪಕ ಸಂಪೂರ್ಣ ಅನುಭವಿಸುವುದರಲ್ಲಿ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಕಳಕಳಿ ಹಾಗೂ ಮಾನ ಪ್ರತಿಷ್ಠೆ, ಸ್ಥಾನ ಮಾನ ಅಂತಸ್ತು, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಯೋಗ ಸುಧೆಯಲ್ಲಿ ಬಹಳ ಯೋಗ ಸುಧೆ ಗ್ರಂಥದಲ್ಲಿ ಕುಬೇರ ಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ವಿಷಯ ಯೋಗ ಇದ್ರ ಬಗ್ಗೆ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ. ಕಾಳಿದಾಸರು ಬಹಳ ಬುದ್ಧಿವಂತರು, ಬಹಳ ಜ್ಞಾನವಂತರು. ನೋಡಿ 11ನೇ ಮನೆಯಲ್ಲಿ ಬುಧ ಅಸ್ತಂಗಿತ ಆಗಿದ್ದಾನೆ. ಇವನೇನಾದ್ರೂ ಆಕ್ಟಿವೇಟ್ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ಮ ಜೀವನ ಬಹಳ ಕೆಟ್ಟದಾಗ್ತಿತ್ತು, ಬಹಳ ತೊಂದರೆಗಳಾಗ್ತಿದ್ರಿ ನೀವು. ಇವನ ಅಸ್ತಂಗಿತ ಆಗಿದ್ರೆ ಒಳ್ಳೇದಾಯ್ತು, 5ನೇ ಭಾವದ ಸ್ವಾಮಿ. ಬಟ್ ಅವ 5ನೇ ಮನೆ ನೋಡೋದ್ರಿಂದ ನಿಮ್ಗೆ ಎಜುಕೇಶನ್ ಸಿಕ್ತು, ಇಲ್ಲ ಅಂದ್ರೆ ಅನ್ಎಜುಕೇಟೆಡ್ ಆಗ್ತಿದ್ರಿ ನೀವು. ನೋಡಿ 11ನೇ ಭಾವದ ಫಲ ಹಾಗೂ 4ನೇ ಭಾವದ ಫಲ ನಾನು ನಿಮ್ಗೆ ಹೇಳ್ತೀನಿ. 4 ಮತ್ತು 11ನೇ ಭಾವದ ಫಲವನ್ನ ಇವರು ಕೊಡ್ತಾನೆ. ಆದ್ರೆ 4ನೇ ಭಾವದ ಫಲ ಪಡಿಬೇಕಂದ್ರೆ ನೀವು ಗುರುವಿನ ಶಾಂತಿ ಮಾಡಿದ್ರೆ ಮಾತ್ರ 4ನೇ ಭಾವದ ಫಲ, ಇಲ್ಲ 4ನೇ ಭಾವದ ಫಲ ಇಲ್ಲ. ನೋಡಿ ಬಹಳ ಜವಾಬ್ದಾರಿತವನ್ನು ಇರ್ತೀರಿ, ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಇರುತ್ತೆ, ಯಾವುದೇ ವ್ಯವಹಾರ ಮಾಡಿದ್ರು ಕ್ಲಿಕ್ ಹಾಕಿರಿ, ನೆಮ್ಮದಿ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನ ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಮಾಡ್ಕೋತೀರಿ, ಹೈಯರ್ ಎಜುಕೇಶನ್ ಆಗುತ್ತೆ. ಗುರುವಿನ ಶಾಂತಿ ಮಾಡಲಿಲ್ಲ ಅಂದ್ರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಮನೆಯ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ, ಮನೆಗೆ ಬಂದ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಅದು ಆಭರಣ, ವೆಹಿಕಲ್ಲು ಇವನ್ನೆಲ್ಲ ಖರೀದಿ ಮಾಡೋದು, ಮನೆ, ಶಾಪ್, ತೋಟ, ಫ್ಯಾಕ್ಟ್ರಿ ಇವನ್ನೆಲ್ಲ ಖರೀದಿ ಮಾಡ್ತೀರಿ. ಆದ್ರೆ ಗುರುವಿನ ಶಾಂತಿ ಮಾಡು ಹೊತ್ತು ಇದು ಆಗದು. ಗುರುವಿನ ಶಾಂತಿ ಆಗ್ಬೇಕು. ಹೌದು, ಗುರುವಿನ ಶಾಂತಿ ಆಗಲಿಲ್ಲ ಅಂದ್ರೆ ಯಾವುದೂ ನಿಮಗೆ ದಕ್ಕೋದಿಲ್ಲ. ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ, ಹಂತ ಹಂತವಾಗಿ ಬೆಳಿತೀರಿ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ, ದುಡ್ಡು, ಆಭರಣ, ಹಣವನ್ನು ನೀವು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದ್ರಿಂದ ಒಳ್ಳೆ ಮಿತ್ರರ ಸಂಘ ಇರುತ್ತೆ ನಿಮಗೆ. ಹೌದು, ನಿಜವಾಗ್ಲೂ ಈ ಕುಜಾಯನ ಅದು ನೋಡಿ, ನಾನು ಒಪ್ಪನ್ ಹೇಳ್ತಾ ಇದ್ದೀನಿ, ನಾಗ ಪ್ರತಿಷ್ಠಾಪನೆ ಆಗಬೇಕು, ಪ್ಲಸ್ ಗುರು ಮತ್ತು ಕುಜ ಹಾಗೂ ಚಂದ್ರ ಶಾಂತಿನೂ ಆಗಬೇಕು. ನಾಗ ಪ್ರತಿಷ್ಠಾಪನೆ ಆಗಲೇಬೇಕು. ಗುರು ಕುಜ ಚಂದ್ರ ಶಾಂತಿ ಮಾಡಲಿಲ್ಲ ಅಂದ್ರೆ ನಡೆಯುವುದಿಲ್ಲ. ನೋಡಿ, ದಾಂಪತ್ಯದ ಬಗ್ಗೆ ನಾವು ನೋಡ್ಬೇಕಾದ್ರೆ 1, 5, 7, 9ನೇ ಮನೆಯನ್ನು ನೋಡಬೇಕು. ಬಟ್ ನಿಮ್ಮ ಜಾತಕದಲ್ಲಿ ಆಕಸ್ಮಿಕ ರಾಜಯೋಗ ಇದೆ ಹಾಗೂ ಮಾಲಿನ್ಯ ಮಹಾಪುರುಷ ರಾಜಯೋಗ ಇದೆ.
ಮಾಲಿನ್ಯ ಮಹಾಪುರುಷ ರಾಜಯೋಗ ಇರೋದ್ರಿಂದ ದಾಂಪತ್ಯವನ್ನು ಬಹಳ ಸುಖಮಯವಾಗಿ ಕಳಿತೀರಿ ನೀವು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ದಾಂಪತ್ಯ ಬಹಳ ಎಂಜಾಯ್ ಮಾಡ್ತೀರಿ ನೀವು. ಹೌದು, ಯಾಕಂದ್ರೆ ಶುಕ್ರ ತನ್ನ ಸ್ವಂತ ಮನೆಯಲ್ಲಿದ್ದು ಯೋಗವನ್ನು ಕೊಟ್ಟಿದ್ದಾನೆ. ಬನ್ನಿ ಹಾಗಾದರೆ ಕೆಲಸದ ಬಗ್ಗೆ ಮಾತಾಡೋಣ. ನೋಡಿ, ಲಂಪಟ ದೋಷ ಆಗಿದೆ, ಬಟ್ ಹಂಸ ಮಹಾಪುರುಷ ರಾಜಯೋಗ ಆಗಿದೆ, ನೀಚ ಬಂಧ ರಾಜಯೋಗ ಆಗಿದೆ. ಸೊ 1ನೇ ಮನೆಯಲ್ಲಿ ಶುಕ್ರ ಇಲ್ಲಿದೆ ನೋಡ್ಬೇಕು. ಹೌದು, ಇಲ್ಲ ನೀವು ಓಪನ್ ಹಾಕ್ಲೇಬೇಕು, ಯಾಕಂದ್ರೆ ಕೆಲಸದ ವಿಚಾರವಾಗಿ ತೋರಿಸ್ತೀನಿ. ಮನೆಯಲ್ಲಿ 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ ನೋಡಿ, 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಕರೆಕ್ಟಾ? ಬಟ್ ಡಿ10ನಲ್ಲಿ ನೀಚ ಆಗಿದ್ದಾನೆ, ಡಿ10ನಲ್ಲಿ ನೀಚ ಆಗಿದ್ದಾನೆ, ತೋರಿಸ್ತೀನಿ ನೋಡಿ. ಡಿ10ನಲ್ಲಿ ನೀಚ ಆಗಿದ್ದಾನೆ, ಪ್ಲಸ್ ಈ ಲಂಪನ ದೋಷ, ಹಣವನ್ನು ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ ಅಂತ ಹೇಳ್ತಾನೆ. ಹಾಗಾಗಿ 7 ಕ್ಯಾರೆಟ್ ನೀವು ಓಪೆಲ್ ಹಾಕ್ಲೇಬೇಕು. ಓಪೆಲ್ ನನ್ನ ಹತ್ರ ಸಿಗುತ್ತೆ. ಹಾಗೆ ನಾನು 9 ದಿನ ಜಪ ಮಾಡಿ ಹೋಮ ಮಾಡಿ ಕೊಡ್ತೀನಿ, ಅದು ಬಹಳ ಶಕ್ತಿಯುತವಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಓಪೆಲ್ ಹಾಕ್ಲೇಬೇಕು, ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ, ಕೆಲಸದಲ್ಲಿ ತೊಂದರೆ ಅನುಭವಿಸ್ತೀರಾ. ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿದ್ದೀರಿ ಅದನ್ನು ನೋಡಬೇಕಾಗುತ್ತೆ. ನಾನು ಯಾವ ದಶೆಯಲ್ಲಿದ್ದೀರಿ? ರಾಹು ದಶೆಯಲ್ಲಿದ್ದೀರಿ, ಹಾಗಾಗಿ ತೊಂದರೆಗೀಡಾಗಿದ್ದೀರಿ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದು ಅಲ್ಲದೆ ಕುಜ ಹಾಗೂ ಚಂದ್ರ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಓಪನ್ ಹಾಕೊಳ್ಳಿ. ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಸಕ್ಸಸ್ ಹೊಂದ್ತೀರಿ, ಅದರಲ್ಲಿ ಯಾವುದೇ ಆಶ್ಚರ್ಯ ಪಡುವಂಗಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಸಂಬಂಧಿಗಳಿಗೆ ಹಾಗೂ ನಿಮ್ಮ ಸಂಗಾತಿಗಳಿಗೆ ಇದನ್ನು ಹಂಚಿಕೊಳ್ಳಿ. ಅದು ಅಲ್ಲದೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.